ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗಂತೂ ಡೈಲಿ ಹಾಲು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬರೀ ಹಾಲು ಸೇರಲ್ಲ ನನಗೆ. ಸೊ ಇವಾಗ ಪ್ರೋಟೀನ್ ಪೌಡರ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಸೊ ಇವಾಗ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಸೊ ಹಾಲು ಕುಡಿದ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಹೋದೆ. ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಪುರಿ ಉಸ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು, ಇವಾಗಂತೂ ಎಲ್ಲ ಕಡೆ LPG ಪ್ರಾಬ್ಲಮ್ ಇರೋದ್ರಿಂದ ನಾನು ಕೂಡ ಎಲೆಕ್ಟ್ರಿಕ್ ಸ್ಟವ್ನಲ್ಲೇ ತಿಂಡಿ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ 3-4 ಜನಕ್ಕೆಲ್ಲ ಮಾಡ್ಕೊಬೋದು ಇದರಲ್ಲೇ. ಸೊ ಹಾಗಾಗಿ ಇವಾಗ ಪುರಿ ಉಸ್ಲಿ ಮಾಡೋಣ, ಅದಾದರೆ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಕೊಂಡೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಇವಾಗಂತೂ ಸಮ್ಮರ್ ಆಗಿರೋದ್ರಿಂದ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇ ಜಾಸ್ತಿ ನೀರು ಕುಡಿಯೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಸಿಂಪಲ್ಲಾಗಿ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಹಾಕ್ಬಿಟ್ಟು ಲಿಪ್ ಬಾಮ್ ಹಾಕ್ತೀನಿ ಅಷ್ಟೇ. ಮನೇಲಿದ್ದಾಗ ಹೊರಗಡೆ ಎಲ್ಲರೂ ಹೋದರೆ ಮಾತ್ರ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ತೀನಿ. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಈ ರೀತಿ ಸನ್ಸ್ಕ್ರೀನನ್ನು ಮಸ್ಟ್ ಆ್ಯಂಡ್ ಶುಡ್ ಮನೇಲಿದ್ದರೂ ಕೂಡ ಯೂಸ್ ಮಾಡಿ, ಇಲ್ಲಾಂದರೆ ಟ್ಯಾನ್ ಆಗಿಬಿಡುತ್ತೆ. ಮನೆ ಒಳಗಿದ್ರೂ ಕೂಡ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸನ್ಸ್ಕ್ರೀನ್ನ ಮಿಸ್ ಮಾಡದೆ ಯೂಸ್ ಮಾಡಿ. ಸೊ ಇವಾಗ ನಾನು ಕೂಡ ಸನ್ಸ್ಕ್ರೀನ್ ಅಪ್ಲೈ ಮಾಡಿಬಿಟ್ಟು ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಸೊ ಬೇರೆ ಏನು ಮಾಡಲ್ಲ, ಮನೇಲಿದ್ದರೆ ಇಷ್ಟೇ. ಇವಾಗ ಸ್ವಲ್ಪ ಪೌಡರ್ನ ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ ಸನ್ಸ್ಕ್ರೀನ್ ಮೇಲೆ, ಇಲ್ಲ ಅಂದರೆ ಆಯಿಲ್ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಪೌಡರ್ ಅಪ್ಲೈ ಮಾಡ್ತಾ ಇದ್ದೀನಿ. ಗೈಸ್, ಇವಾಗ ಟೈಮ್ ಬಂದು 10:30 ಆಗಿದೆ. ಇವಾಗ ಇವರಿಗೆ ಏನು ಜ್ಯೂಸ್ ಕುಡಿಬೇಕು ಅನಿಸಿದೆ. ಜ್ಯೂಸ್ ಅಂದರೆ ಫ್ರೂಟ್ ಜ್ಯೂಸು. ಸೊ ಇವಾಗ ಬೇಕ್ರಿ ಕ್ಲೋಸ್ ಮಾಡ್ಕೊಂಡು ಬಂದರು, ಬಾ ಜ್ಯೂಸ್ ಕುಡ್ಕೊಂಬರೋಣ ಅಂತ. ಅದಕ್ಕೆ ಇವಾಗ ಟೌನ್ ಒಳಗೆ ಹೋಗ್ತಾ ಇದ್ದೀವಿ. ಕ್ಲೋಸ್ ಮಾಡಿರ್ತಾರ ಏನೋ ಗೊತ್ತಿಲ್ಲ. ಇಲ್ಲಿ ಒಂದು ಶಾಪ್ ಓಪನ್ ಇರುತ್ತೆ, ಯಾವಾಗಲೂ ಲೇಟಾಗಿ ಕ್ಲೋಸ್ ಮಾಡ್ತಾರೆ. ಗಾಳಿಗೆ ನಾನು ಮಾತಾಡ್ತಿರೋದು ಕೇಳಿಸಲ್ಲ ಗೊತ್ತಿಲ್ಲ. ಸೊ ನೋಡುವ ಬನ್ನಿ, ಓಪನ್ ಇದ್ದರೆ ಜ್ಯೂಸ್ ಕೊಟ್ಟು ವಾಪಸ್ ಬರೋಣ. ಓಪನ್ ಇದೆಯಾ? ಓಪನ್ ಇದೆ. ಅಲ್ಲಿ ಜ್ಯೂಸ್ ಆ್ಯಕ್ಚುಲಿ ನನಗೆ ಬಟರ್ ಫ್ರೂಟ್ ಜ್ಯೂಸ್ ಅಂದರೆ ನನಗೆ ಇಷ್ಟನೇ ಆಗಲ್ಲ. ಇವತ್ತೇ ಫಸ್ಟ್ ಟೈಮ್ ನಾನು ಕುಡಿತಿರೋದು. ಸೊ ಒಂದು ಸಾಕು ಅಂತ ಹೇಳಿದೆ, ಅವ್ರು ಮಿಸ್ಸಾಗಿ 2 ಮಾಡಿಬಿಟ್ಟಿದ್ರು. ಹಾಗಾಗಿ ಸೊ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ. ಬಟ್ ನನಗಂತೂ ಸ್ವಲ್ಪನೂ ಇಷ್ಟ ಆಗಲ್ಲ. ಹಿಂಸೆ ಮಾಡ್ಕೊಂಡು ಕುಡ್ದಿದ್ದಾಯಿತು. ಲಾಸ್ಟಲ್ಲಿ ಅರುಣವ್ರಿಗೆ ಕೊಟ್ಬಿಟ್ಟೆ ಕುಡಿಯೋಕ್ಕಾಗ್ದಲೇ. ಗೈಸ್, ಜ್ಯೂಸ್ ಕುಡಿದು ಮನೆಗೆ ಹೋಗ್ತಾ ಇದ್ದೀವಿ. ಬೇಗ ಕ್ಲೋಸ್ ಮಾಡಿರ್ತಾರೆ ಅಂದ್ಕೊಂಡ್ವಿ, ಬಟ್ 11-11:30ವರೆಗೂ ಓಪನ್ ಇರುತ್ತಂತೆ ಡೈಲಿ. 11 ಗಂಟೆ 11:15 ಮೀಟ್ರಲ್ಲಿ ಬಂದರೆ ಅವರು ಲೇಟ್ ಆಗುತ್ತೆ. ಸೊ ಓಪನ್ ಇತ್ತು, ಹೋಗಿ ಜ್ಯೂಸ್ ಕುಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಗೈಸ್. ಸೊ ಗೈಸ್, ಇವಾಗ ನಾನು ನಮ್ಮ ಮನೆಯಿಂದ ಲವ್ ಮನೆಗೆ ಬಂದೆ. ನೆನ್ನೆ ನೈಟು ವ್ಲಾಗ್ ಮಾಡ್ತಿದ್ದೆ, ಅದಾದಮೇಲೆ ಇವತ್ತು ಬೆಳಗ್ಗೆಯಿಂದ ಏನೂ ವ್ಲಾಗ್ ಮಾಡಲಿಲ್ಲ. ಸಂಜೆ ಇವಾಗ 4 ಗಂಟೆ ಆಗಿದೆ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲವ್ ಮನೆಗೆ ಬಂದಿದ್ದೀನಿ. ಅವಳು ಮೇಲಿದ್ದಾಳೆ, ಮೇಲೆ ಹತ್ತವ್ರು ಯಾರು ಅಂತ ಕೆಳಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ರೆಡಿಯಾಗ್ಬಿಟ್ಟು ಬರ್ತೀನಿ 5 ನಿಮಿಷ ಅಂತ ಹೇಳಿದ್ಲು.
ಸೊ ಇಲ್ಲಿಂದ ಪೂಜಾ ಬರೋಕ್ಕೆ ಹೇಳಿದ್ದಾಳೆ. ಸೊ ಅಲ್ಲಿಗೆ ಹೋಗಿ ಅವಳನ್ನ ಮಾತಾಡಿಸ್ಕೊಂಡು ಆಮೇಲೆ ಎಲ್ಲಿ ಹೋಗೋದಂತೂ ಗೊತ್ತಿಲ್ಲ. ಸೊ ಹಾಗೆ ಒಂದು ರೌಂಡ್ ಹೋಗಿ ಬರೋಣ, ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ. ಬೆಳಗ್ಗೆಯಿಂದ ಬಿಸಿಲು ಅಂದರೆ ಡೈಲಿ ಬಿಸಿಲು ಇರುತ್ತಲ್ವ, ಹಾಗಾಗಿ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಇವಾಗ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಎಲ್ಲನೂ ಹೋಗಿ ಬರೋಣ ಅಂತಂದರೆ ಓಕೆ ಬಾ ಅಂದ್ಲು. ಸೊ ಇವಾಗ ಬಂದಿದ್ದೀನಿ ಇವಳನ್ನ ಕರ್ಕೊಂಡು, ಪೂಜೆನ ಮಾತಾಡಿಸ್ಕೊಂಡು ಆಮೇಲೆ ನೋಡೋಣ ಎಲ್ಲಿ ಹೋಗೋದು ಏನು ಅಂತ ಹೇಳ್ಬಿಟ್ಟು. ಅಲ್ಲೇ ಸ್ಮೈಲ್ ಕೊಡ್ಕೊಂಡು ಬರ್ತಾಳೆ ನೋಡಲಿ, ಎಲ್ಲೋ ತಿನ್ನೋಕ್ಕೆ ಹೋಗ್ತೀರಾ ಅಂತ ಗೊತ್ತಂತೆ. ಎಲ್ಲಿಗೆ ಬಂದಿದ್ದೀರಾ? ಈಗ ತಟ್ಟಿದ್ದೆ ನಾನು ಗಾರ್ಮೆಂಟ್ಸಿಂದ ಬಂದು. ಹೆಂಗಿದೆ ಹೆಂಗಿದೆ? ಚೆನ್ನಾಯ್ತಾ? ಸುಳ್ಳು ಹೇಳ್ಬಾರ್ದು. ಯಾವುದಾದ್ರು ಆರ್ಡ್ರ್ ಇದ್ದರೆ ಕೊಡಿಸಿ ನಮಗೆ, ನೋಡಿ ಚೆನ್ನಾಗಿ ಮಾಡಿಕೊಡ್ತೀವಿ. ನಾನು ಹೇಮಾ ಮತ್ತು ನಾವು ಕೆಫೆಗೆ ಬಂದ್ವಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸಂಜೆ ಆಗಿತ್ತಲ್ವ, ಸೊ ತುಂಬ ದಿನ ಆಗಿತ್ತು ಹೊರಗಡೆ ತಿಂದು, ಹಾಗಾಗಿ ಸ್ಯಾಂಡ್ವಿಚ್ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇವಾಗ ಒಂದು ಮೋಜಿಟೋ ತೊಗೊಂಡ್ವಿ ಮತ್ತು ಒಂದು ಸ್ಯಾಂಡ್ವಿಚ್ ತೊಗೊಂಡ್ವಿ, ಅಷ್ಟೇ, ಬೇರೆ ಏನಿಲ್ಲ. ಸೊ ಹಾಗೆಯೇ ಮಾತಾಡ್ತಾ ನಾವು ವಂಶಿಕಂಗೆ ವೀಡಿಯೋ ಕಾಲ್ ಮಾಡಿದ್ಲು. ಸೊ ಪಾಪುನ ಮಾತಾಡಿಸ್ಕೊಂಡು ವೀಡಿಯೋ ಕಾಲಲ್ಲಿ ಅಲ್ಲಿಂದ ಹೊಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.